ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಒಂದು ನಡಿಬಾರದಂತಹ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ, ಇದು ಅಪರೂಪವಾದಂತಹ ಒಂದು ಘಟನೆ. ಮೀನುಗಾರ ಯುವಕನಿಗೆ ಮೀನೊಂದು ಚುಚ್ಚಿ ಆತನ ಸಾವಿಗೆ ಕಾರಣ ಆಗಿರುವಂಥದ್ದು. ಮೀನುಗಾರ ಯುವಕನ ಒಂದು ದಾರುಣ ಅಂತ್ಯವಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯಲ್ಲಿ ನಡೆದಿರತಕ್ಕಂತ ಘಟನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಾವಿಗೀಡಾದ ಯುವಕ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯ ಅಕ್ಷಯ್ ಮಾಜಾಳಿಕರ್ ಎನ್ನುವಂತವನಾಗಿದ್ದಾನೆ. 24 ವರ್ಷದ ಈತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯ ನಿವಾಸಿಯಾಗಿದ್ದಾನೆ. ಈ ಘಟನೆ ನಡೆದಿದ್ದು ಹೇಗೆ ವೀಕ್ಷಕರೇ? ಒಂದು ಮೀನು ಒಬ್ಬ ಮೀನುಗಾರನನ್ನ ಹೇಗೆ ಚುಚ್ಚಿ ಸಾಯಿಸ್ತು, ಅದರಿಂದ ಏನೆಲ್ಲ ಆಯ್ತು, ಇದ್ರ ಬಗ್ಗೆ ವಿವರವಾದಂತ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ, ಕೇಳಿ ವೀಕ್ಷಕರೇ. ಹೌದು, ಅಕ್ಟೋಬರ್ 14 ಮೊನ್ನೆ. ಆ ದಿನ ಮುಂಜಾನೆ ತನ್ನ ದಿನನಿತ್ಯದ ಕಸುಬು ಮೀನುಗಾರಿಕೆಗೆ ಅಕ್ಷಯ್ ಮಾಜಾಳಿಕರ್ ಹೋಗಿರ್ತಾನೆ. ತನ್ನದೇ ಆದಂತ ಒಂದು ಕುಟುಂಬದವರ ದೋಣಿಯನ್ನ ತೆಗೆದುಕೊಂಡು, ಬಲೆಯನ್ನ ತೆಗೆದುಕೊಂಡು, ಮೀನುಗಾರಿಕೆಗೆ ಬೇಕಾದಂತ ಎಲ್ಲ ಪರಿಕರಗಳನ್ನ ದೋಣಿಯಲ್ಲಿ ಹಾಕಿಕೊಂಡು ಮಾಜಾಳಿಯಿಂದ ದೇವಗಢದವರೆಗೆ ಮೀನುಗಾರಿಕೆಗಾಗಿ ತೆರಳ್ತಾನೆ. ಈ ಮೀನುಗಾರಿಕೆಗೆ ತೆರಳದಂತ ಸಂದರ್ಭದಲ್ಲಿ ಬಲೆಯನ್ನ ಬೀಸ್ತಾನೆ. ಈ ಬಲೆಯನ್ನ ಬೀಸಿದಂತ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಮೀನುಗಳು ಶಿಕಾರಿಯಾಗ್ತವೆ. ಆದ್ರೆ ಅದೃಷ್ಟ ಆತನದು ಕೆಟ್ಟಿತ್ತು ಅನ್ಸತ್ತೆ. ಯಾವ ದೇವರು ಆತನನ್ನ ಕಾಪಾಡ್ಲಿಲ್ಲ. ಆತ ವಿಧಿ ಆಟಕ್ಕೆ ಬಲಿಯಾಗಿದ್ದಾನೆ. ಅಲ್ಲಿರುವಂತಹ ಒಂದು ಮೀನು ಸಮುದ್ರದಿಂದ ಏಕಾಏಕಿಯಾಗಿ ಬಂದು ಅಕ್ಷಯ್ನ ಹೊಟ್ಟೆಗೆ ಚುಚ್ಚಿ ಆತನ ಸಾವಿಗೆ ಕಾರಣ ಆಗಿರುವಂಥದ್ದು. ಈ ಮೀನನ್ನ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕರಾವಳಿಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಖಾಂಡ್ಯ ಮೀನು ಅಂತ ಕರೀತಾರೆ. ಅದ್ರ ಜೊತೆಗೆ ತೊಳೆ ಮೀನು ಅಂತ ಕರೀತಾರೆ. ಈ ಉದ್ದ ಮೂತಿಯ ಈ ಮೀನು ಇವತ್ತು ಈ ಅಕ್ಷಯ್ ಮಾಜಾಳಿಕರ್ ಯುವ ಮೀನುಗಾರನ ಸಾವಿಗೆ ಕಾರಣವಾಗಿದೆ. ಈ ಮೀನು ಹೇಗಿರುತ್ತೆ ಅಂದ್ರೆ, ಉದ್ದನೆಯ ಮೀನಾಗಿರುತ್ತೆ. ಇದಕ್ಕೆ ಉದ್ದನೆಯ ಮೂತಿ ಕೂಡ ಇರುತ್ತೆ. ಆ ಮೂತಿ ತುಂಬಾ ಗಟ್ಟಿಮುಟ್ಟಾಗಿರುತ್ತೆ. ಅದ್ರ ಜೊತೆಗೆ ಚೂಪಾದ ಮೂತಿ ಇರುತ್ತೆ. ಅದು ಏಕಾಏಕಿಯಾಗಿ ಬಂದು ಹೊಟ್ಟೆಗೆ ಚುಚ್ಚಿದಂತ ಪರಿಣಾಮವಾಗಿ ಹೊಟ್ಟೆ ಒಳಗೆ ಕನಿಷ್ಠ ಅಂದ್ರೆ ಒಂದು 4 ರಿಂದ 5 ಇಂಚುಗಳ ಒಳಗೆ ಹೋಗಿದೆ. ಇದರಿಂದ ಈ ನೋವನ್ನ ಸಹಿಸಲಾಗದಂತ ಈ ಮೀನುಗಾರ ಯುವಕ ಅಕ್ಷಯ್ ಅಲ್ಲೇ ನಿತ್ರಾಣನಾಗಿ ಬೀಳ್ತಾನೆ. ಹತ್ತಿರದಲ್ಲಿದ್ದಂತ ಮೀನುಗಾರರು, ಅಂದ್ರೆ ಅದೇ ಪಕ್ಕದಲ್ಲಿ ಶಿಕಾರಿ ಮಾಡ್ತಾ ಇದ್ದಂತ ಮೀನುಗಾರರು ಆತನನ್ನ ದಡಕ್ಕೆ ಕರೆದುಕೊಂಡು ಬಂದು ಕಾರವಾರದ ಕ್ರಿಮ್ಸ್ ಜಿಲ್ಲಾಸ್ಪತ್ರೆಗೆ ಸಾಗಿಸ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿನ ವೈದ್ಯರು ಒಂದಿಷ್ಟು ಚಿಕಿತ್ಸೆಯನ್ನ ಮಾಡ್ತಾರೆ. ಮೀನಿನ ಉದ್ದನೆಯ ಮೂತಿ ಏನು ಗಟ್ಟಿಮುಟ್ಟಾಗಿತ್ತೋ ಅದು ಎಷ್ಟರ ಆಳದವರೆಗೆ ಹೋಗಿದೆ, ಅದರ ಬಗ್ಗೆ ಅರಿವಿಲ್ಲದಂತ ಇಲ್ಲಿನ ವೈದ್ಯರು, ಅದರ ಬಗ್ಗೆ ಸ್ಟಡಿ ಮಾಡದಂತ ಇಲ್ಲಿನ ವೈದ್ಯರು ಈತನಿಗೆ ಕೇವಲ ನಾಮಕೆ ಚಿಕಿತ್ಸೆಯನ್ನ ಮಾತ್ರ ನೀಡ್ತಾರೆ ಎನ್ನುವಂಥದ್ದು ಇಲ್ಲಿನ ಅವರ ತಂದೆ ಸೇರಿ ಇಲ್ಲಿನ ಮಾಜಾಳಿಯ ಸಾರ್ವಜನಿಕರ ಒಂದು ಆರೋಪವಾಗಿರುವಂಥದ್ದು. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಒಂದು ಸಿಟಿ ಸ್ಕ್ಯಾನಿಂಗ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತು. ಅದ್ರ ಜೊತೆಗೆ ಅದನ್ನ ಸಿಟಿ ಸ್ಕ್ಯಾನಿಂಗ್ ಮಾಡಿ ಇದರ ಒಳಗಡೆ ಎಷ್ಟು ಆಳದಲ್ಲಿ ಈ ಮುಳ್ಳು ಚುಚ್ಚಿದೆ, ಈತನ ಕರಳಿಗೆ ಏನಾದ್ರೂ ಗಾಯವಾಗಿದ್ಯಾ, ಇದರಿಂದ ಏನಾದ್ರೂ ಒಳಗಡೆ ಇನ್ಫೆಕ್ಷನ್ ಆಗ್ತಾ ಇದೆಯಾ, ಅದ್ರ ಜೊತೆಗೆ ಏನಾದ್ರೂ ಪರಿಣಾಮ ಆಗ್ಬೋದಾ, ಇದರಿಂದ ಏನೆಲ್ಲ ಸಮಸ್ಯೆ ಆಗ್ಬೋದು ಎನ್ನುವಂತಹ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾದಂತ ಅವಶ್ಯಕತೆ ಇತ್ತು. ಇದರ ಗಾಯದ ಆಳವನ್ನ ತಿಳಿದು ಔಷಧಿಯನ್ನ ನೀಡಬೇಕಾದಂತ ಅವಶ್ಯಕತೆ ಇತ್ತು. ಆದ್ರೆ ಇಲ್ಲಿನ ವೈದ್ಯರು ಕೇವಲ ಅದನ್ನ ಮೇಲಿಂದ ಮೇಲೆ ಒಂದು ಔಷಧಿಯನ್ನ ನೀಡಿ ಅದನ್ನ ಡ್ರೆಸ್ಸಿಂಗ್ ಮಾಡಿ ಡಿಸ್ಚಾರ್ಜ್ಗೆ ಬರೀತಾರೆ. ಆ ಸಂದರ್ಭದಲ್ಲಿ ಈತನ ನೋವು ತುಂಬಾ ಜಾಸ್ತಿ ಆಗತ್ತೆ. ಹಾಗೆ ಆತ ನೋವನ್ನ ತಡೆಯಲಾರದಷ್ಟು ಕಷ್ಟವನ್ನ ಪಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಹರಾತುರಿಯಲ್ಲಿ ಬೇರೆ ಬೇರೆ ಚಿಕಿತ್ಸೆಯನ್ನ ಮಾಡಲು ಇವರು ಮುಂದಾಗ್ತಾರೆ. ಅಷ್ಟರೊಳಗೆ ಈತನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ವೀಕ್ಷಕರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಗೆ ಹಿಡಿದಂತ ಕೈಗನ್ನಡಿ. ಯಾಕಪ್ಪ ಅಂದ್ರೆ ಇವತ್ತು ಒಂದು ಮೀನಿನ ಮೂತಿ ಅಂದ್ರೆ ಮೀನಿನ ಮುಳ್ಳು
ಚುಚ್ಚಿ ಏನು ಚಿಕಿತ್ಸೆಗೆ ಬಂದಂತ ಒಬ್ಬ ಮೀನುಗಾರ ಯುವಕನಿಗೆ ಸರಿಯಾದಂತ ಒಂದು ಚಿಕಿತ್ಸೆ ನೀಡಲಾಗದೆ ಇವತ್ತು ಸಾವನ್ನ ಕಂಡಿದ್ದಾನೆ ಎನ್ನುವಂಥದ್ದು ಸ್ಥಳೀಯರ ಆರೋಪವಾಗಿರುವಂಥದ್ದು. ಇದು ಆರೋಪಕ್ಕೆ ಸತ್ಯವಾಗ್ತಾ ಇರುವಂತಹ ಒಂದು ಮಾತು. ಯಾಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನುರಿತ ವೈದ್ಯರ ಕೊರತೆ ಇದೆ, ಅದ್ರ ಜೊತೆಗೆ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಗಳ ಕೊರತೆ ಇದೆ, ತಂತ್ರಜ್ಞಾನದ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಇಂಥ ಚಿಕಿತ್ಸೆ ನೀಡಲಾಗದೆ ಅದೆಷ್ಟೋ ಜನ ಸಾವನ್ನ ಕಂಡಿರುವಂಥದ್ದು. ಆದ್ರೆ ಇವತ್ತು ಒಬ್ಬ ಮೀನುಗಾರನ ಮೇಲೆ ಅಟ್ಯಾಕ್ ಮಾಡಿ ಇವತ್ತು ಸಾವನ್ನ ಕಂಡಿರುವಂಥದ್ದು. ಇದು ಜಗತ್ತಿನಲ್ಲಿ 12ನೆಯ ಒಂದು ಘಟನೆ ಅಂತ ಇಲ್ಲಿನ ತಿಳಿದುಕೊಂಡವರು ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಟ್ಟಿಗೆ ತುಂಬಾ ಅಪರೂಪವಾದಂತಹ ಒಂದು ಘಟನೆಯಾಗಿರುವಂತ ಬಗ್ಗೆಯೂ ಸಹಿತ ಇಲ್ಲಿನ ಹಿರಿಯರು ಹೇಳ್ತಾ ಇರುವಂಥದ್ದು. ಇತಿಹಾಸವನ್ನ ಕೆದಕು ನೋಡಿದಾಗ ಇಂಥ ಒಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಟ್ಟಿಗೆ ಹಾಗೇ ಇರಲಿಲ್ಲ. ಕೇವಲ ಗಾಯಗೊಂಡು ಚಿಕಿತ್ಸೆ ಪಡೆದು ಗುಣಮುಖರಾದಂತ ಒಂದು ಘಟನೆಗಳು ನಡೆದು ಹೋಗಿವೆ. ಆದ್ರೆ ಒಬ್ಬನ ಪ್ರಾಣ ಒಂದು ಮೀನಿನಿಂದ ಹೋದಂತ ಘಟನೆ ಇವತ್ತಿಗೂ ಆಗಿರ್ಲಿಲ್ಲ ಎನ್ನುವಂತ ಬಗ್ಗೆ ಇಲ್ಲಿನ ಹಿರಿಯರು ಹೇಳ್ತಾ ಇರುವಂತದ್ದು. ವೀಕ್ಷಕರೇ, ದಿವಗಡಕ್ಕೆ ಮೀನು ಹಿಡಿಲಿಕ್ಕೆ ಹೋದಾಗ ಆ ಮೀನಿನ ನಾವು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕಾದ್ರೆ ತೊಳೆ ಅಂತೇವೆ, ಕಾಂಡೆ ಅಂತೇವೆ. ಆ ಮೀನು ಸ್ಪೀಡ್ನಲ್ಲಿ ಹಾರಬೇಕಾದ್ರೆ ಅವನ ಹೊಟ್ಟೆಗೆ ಚುಚ್ಚಿ ಅದರ ಆ ತೊಳೆದ ತುದಿ ಆ ದೇಹದಲ್ಲಿ ಮೂಳೆ ಇದ್ಕೊಂಡು ಆದಾಗ ಅಲ್ಲಿಯ ಜನ ಕಾರವಾರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ತಂದು ಚಿಕಿತ್ಸೆಗೆ ಕೊಟ್ಟಿದ್ದರು. ಡಾಕ್ಟರು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು, ಗೊತ್ತಾಗದೆ. ಮತ್ತು ಅದರಂತೆ ನಿಗ್ಲೆಕ್ಟ್ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದಲ್ಲಿ ವ್ಯವಸ್ಥೆ ಇವತ್ತು ಇದೆ ಸರಿಯಾಗಿಲ್ಲ. ಯಾಕಂದರೆ ನಾವು ಯಾರು ನಮ್ಮ ಲೋಕಲ್ದವರು ಬಂದಾಗ ಬಹಳಷ್ಟು ತೊಂದರೆ ಆಗ್ತಾಯಿದೆ. ನಾನು ಕೂಡ ಬಹಳಷ್ಟು ಜನ ಕಂಪ್ಲೇಂಟ್ ಕೂಡ ನನ್ನ ಹತ್ರ ಮಾಡಿದರು. ಅದೇ ರೀತಿ ಇವತ್ತು ಕೂಡ ನಾನು ಹತ್ರ ಮಾತಾಡಿ ಸರ್ಜನ್ ಹತ್ರ ಮಾತಾಡಿ ಹೇಳಿದ್ದೇನೆ, ಪದೇ ಹಿಂಗೆ ಆದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಮತ್ತು ನಮ್ಮ ಮೆಡಿಕಲ್ ಕಾಲೇಜು ಮುಚ್ಚುವಂಥ ಪರಿಸ್ಥಿತಿ ಬರ್ಬೋದು. ಇವತ್ತು ತಮ್ಮ ಮಗನನ್ನ ಕಳೆದುಕೊಂಡಂತ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂಥದ್ದು. ಅದ್ರ ಜೊತೆಗೆ ಊರಿನ ಜನರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಯಾಕಪ್ಪ ಅಂದ್ರೆ ಈತ ತಮ್ಮ ಮೂಲ ಕಸುಬು ಮೀನುಗಾರಿಕೆಯನ್ನ ಮಾಡುವುದರ ಜೊತೆಗೆ ಒಂದು ಒಳ್ಳೆ ಕ್ರಿಕೆಟ್ ಪಟು ಕೂಡ ಆಗಿದ್ದ, ಒಳ್ಳೆ ಆಟಗಾರ ಕೂಡ ಆಗಿದ್ದ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೀತಾ ಇರ್ತವೆ. ಆ ಸಂದರ್ಭದಲ್ಲಿ ಆಯಾ ಭಾಗದಲ್ಲಿ ಹೋಗಿ ಕ್ರಿಕೆಟ್ ಅನ್ನ ಆಡುವುದರ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಸರು ಮಾಡಿದಂತ ಒಬ್ಬ ವ್ಯಕ್ತಿ ಅಕ್ಷಯ್ ಮಾಜಾಳಿಕರ್ ಆಗಿದ್ದ. ಹೊಸ ಆಸೆ, ಹೊಸ ಕನಸು, ಮುಂದಿನ ಒಂದು ದೊಡ್ಡ ಉದ್ಯೋಗ ಮಾಡಬೇಕು, ಅದೇ ರೀತಿ ಒಂದು ಕ್ರಿಕೆಟ್ ನಲ್ಲಿ ಒಂದು ದೊಡ್ಡ ಮಟ್ಟದ ಆಟಗಾರನಾಗಿ ಬೆಳಿಬೇಕು ಅಂತ ಸಾಕಷ್ಟು ಕನಸನ್ನ ಕಂಡಿರತಕ್ಕಂತ ಅಕ್ಷಯ್ ಮಾಜಾಳಿಕರ್ ಇವತ್ತು ಬಾರದ ಲೋಕಕ್ಕೆ ಹೋಗಿರುವಂತದ್ದು. ಅದರಲ್ಲೂ ಒಂದು ಮೀನು ಆತನ ಸಾವಿಗೆ ಇವತ್ತು ಕಾರಣವಾಗಿರುವಂತದ್ದು. ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಂತ ಅಪರೂಪದಾದಂತ ಒಂದು ಘಟನೆಗೆ ಒಬ್ಬ ಯುವಕ ಬಲಿಯಾಗಿರುವಂತ ಬಗ್ಗೆ ಸ್ಟೋರಿಯನ್ನ ಹೇಳುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.